ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ ಹಲವರಿಗೆ ಗಾಯವಾಗಿದೆ. ಪ್ರಯಾಗ್ರಾಜ್ನ ಸಂಗಮ್ ಘಾಟ್ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲ್ತುಳಿತದಲ್ಲಿ ಸುಮಾರು 10 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಸಂಖ್ಯೆ 15 ಆಗಬಹುದು ಅಂತ ಹೇಳಲಾಗ್ತಿದೆ. ಇನ್ನೊಂದಿಷ್ಟು ಜನ ಸುಮಾರು 15 ಜನ ಅಂತ ಅಂದಾಜನ್ನ ಮಾಡ್ತಾ ಇದ್ದಾರೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸಾಗರೋಪಾದಿಯಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡೋದಕ್ಕೆ ಬರ್ತಿದ್ದಾರೆ. ಗಾಯಗೊಂಡ ಭಕ್ತಾದಿಗಳಿಗೆ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಪ್ರಯಾಗ್ರಾಜ್ನ ಬೆಳಗಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವು. ಕಾಲ್ತುಳಿತ ಸಂಭವಿಸ್ತಲ್ಲ, ಆ ಕಾಲ್ತುಳಿತ ಸಂಭವಿಸಿದ ನಂತರ ಆಂಬ್ಯುಲೆನ್ಸ್ ಮತ್ತು ಪೊಲೀಸ್ ಜೀಪ್, ಭದ್ರತಾ ಸಿಬ್ಬಂದಿಗಳ ವಾಹನ ಎಲ್ಲವೂ ಸ್ಥಳದಲ್ಲಿ ಗಾಯಗೊಂಡವರನ್ನ, ಮೃತಪಟ್ಟವರನ್ನ ಹಾಸ್ಪಿಟಲ್ಗೆ ಸಾಗಿಸ್ತಾ ಇರುವಂತಹ ದೃಶ್ಯ ಗಮನಿಸಬಹುದಾಗಿದೆ. ಮತ್ತೊಂದು ಬ್ಲಡ್ ವಿಜುವಲ್ ಏನು ಗಮನಿಸ್ತಾ ಇದ್ದೀರಿ, ಅದು ಮೃತಪಟ್ಟಂತಹ ಜನರನ್ನ ಬೇರೆ ಕಡೆ ಆ ಗಂಗಾ ನದಿಯ ಆ ತ್ರಿವೇಣಿ ಸಂಗಮದ ದಡದಲ್ಲಿ ಆ ಶವಗಳನ್ನ ತಂದು ಹಾಕಿರುವಂತಹ ದೃಶ್ಯ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಸಂಗಮ್ ಘಾಟ್ನಲ್ಲಿ ಈ ಘಟನೆ ಸಂಭವಿಸಿದೆ ಅನ್ನೋ ಮಾಹಿತಿ ಇದೆ. ಸೊ ಅಲ್ಲಿ ಆ ಸಂಗಮ್ ಘಾಟ್ನ ಬ್ರಿಡ್ಜ್ನ ದೃಶ್ಯವನ್ನ ನೀವು ನೋಡಬಹುದಾಗಿದೆ. ಅಲ್ಲಿ ಸುಮಾರು 30ಕ್ಕೂ ಹೆಚ್ಚು ಬ್ರಿಡ್ಜ್ಗಳನ್ನು ಏನು ನಿರ್ಮಾಣ ಮಾಡಿದ್ದಾರೆ, ಬೇರೆ ಬೇರೆ ಅಖಾಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲಿ ಜನಸಂದಣಿ ಹೆಚ್ಚಾಗಿದೆ ಅಲ್ಲಿ ಅದೇ ಕ್ಷಣ ಪುಣ್ಯ ಸ್ನಾನವನ್ನ ರಕ್ಷಣಾ ಸಿಬ್ಬಂದಿ ರದ್ದುಗೊಳಿಸಿದ್ದಾರೆ. ಆದರೆ ಸದ್ಯಕ್ಕೆ ಅಲ್ಲಿ ಪುಣ್ಯ ಸ್ನಾನ ರದ್ದಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಟ್ವೀಟ್ ಮಾಡೋ ಮೂಲಕ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲರೂ ಸಂಗಮದ ಹತ್ತಿರನೇ ಬಂದು ನೀವು ಪುಣ್ಯ ಸ್ನಾನ ಮಾಡಬೇಕಂತ ಏನಿಲ್ಲ. ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ, ಅಖಾಡಗಳಲ್ಲಿ, ಘಾಟ್ನಲ್ಲಿ ನೀವು ಪುಣ್ಯ ಸ್ನಾನವನ್ನ ಮಾಡಿ. ಯಾಕಂದರೆ ಸಂಗಮದಲ್ಲಿ ಸಾಕಷ್ಟು ಜನಸಂಖ್ಯೆಯಾಗಿದೆ, ಕಾಲ್ತುಳಿತ ಸಂಭವಿಸಿದೆ ಮತ್ತು ಇಲ್ಲಿ ಕಾಲ್ತುಳಿತದಿಂದ ಒಂದಿಷ್ಟು ಅವಘಡ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಭಕ್ತರ ಜೊತೆ, ಅಲ್ಲಿ ಬರ್ತಾ ಇರುವಂತಹ ಜನರ ಜೊತೆ ಹಂಚಿಕೊಂಡಿದ್ದಾರೆ. ಮಹಾಕುಂಭ ಮೇಳ ಪ್ರಯಾಗ್ರಾಜ್ನ ಲೈವ್ ದೃಶ್ಯವನ್ನ ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ದೇಶದ ಮೂಲೆ ಮೂಲೆಯಿಂದ ಪವಿತ್ರ ಸ್ನಾನ ಮಾಡೋದಕ್ಕೆ ಜನ ಬಂದಿದ್ದಾರೆ. ಗಂಟು ಮೂಟೆ ಕಟ್ಟಿಕೊಂಡು ತಮ್ಮ ಲಗೇಜ್ಗಳನ್ನು ಹೊತ್ತಿಕೊಂಡು ಕಿಲೋಮೀಟರ್ ಗಟ್ಟಲೆ ಇವರು ಕಾಲ್ನಡಿಗೆ ಮೂಲಕ ಈ ಸಂಗಮವನ್ನ ತಲುಪಿದ್ದಾರೆ. ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಸಂಗಮ್ ಘಾಟ್ನಲ್ಲಿ ಕಾಲ್ತುಳಿತದ ಅವಘಡ ಸಂಭವಿಸಿರುವಂಥದ್ದು. ಆದರೆ ಅಲ್ಲಿ ಸುಮಾರು 19ಕ್ಕೂ ಹೆಚ್ಚು ಅಖಾಡಗಳನ್ನು, 30ಕ್ಕೂ ಹೆಚ್ಚು ಪ್ರದೇಶಗಳನ್ನು ಪವಿತ್ರ ಸ್ನಾನ, ಪುಣ್ಯ ಸ್ನಾನ ಮಾಡೋದಕ್ಕೆ ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಅಲ್ಲಿ ಬೇರೆ ಬೇರೆ ಘಾಟ್ನ ದೃಶ್ಯವನ್ನ ಸದ್ಯಕ್ಕೆ ನಿಮಗೆ ತೋರಿಸ್ತಾ ಇದ್ದೀವಿ. ಪುಣ್ಯ ಸ್ನಾನವನ್ನ ಬೇರೆ ಬೇರೆ ಘಾಟ್ನಲ್ಲಿ ಅಲ್ಲಿ ಬರ್ತಾ ಇರುವಂತಹ ಜನ ಮಾಡ್ತಾ ಇದ್ದಾರೆ. ಇನ್ನು ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿಗೆ ಅಲ್ಲಿ ಗಂಗಾರತಿ ಕೂಡ ಆಗ್ತಾ ಇರುವಂತಹ ದೃಶ್ಯವನ್ನ ಈಗಾಗಲೇ ಗಮನಿಸಿದ್ದೀರಿ. ಇನ್ನು ಬೆಳಗ್ಗೆ ಈ ಕಾಲ್ತುಳಿತ ಏನು ಸಂಭವಿಸ್ತಲ್ಲ, ಕಾಲ್ತುಳಿತ ಸಂಭವಿಸಿರುವಂತಹ ಸಮಯದಲ್ಲಿ ಅಲ್ಲಿ ಎಷ್ಟು ಜನಸಂಖ್ಯೆ ಇತ್ತು, ಎಷ್ಟು ಜನಸಂದಣಿ ನಿರ್ಮಾಣವಾಗಿತ್ತು ಅನ್ನೋದನ್ನ ನೀವು ಗಮನಿಸಬಹುದಾಗಿದೆ.
ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಭಾರತದ ಯುಪಿಯ ಪ್ರಯಾಗ್ರಾಜ್ನಲ್ಲಿ ಆಗ್ತಾ ಇರುವಂತದ್ದು ಬರೋಬ್ಬರಿ 144 ವರ್ಷಗಳಿಗೊಮ್ಮೆ ಸಂಭವಿಸುವ ಮಹಾ ಕುಂಭಮೇಳ. ಅದರ ಏರಿಯಲ್ ವ್ಯೂ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಸೊ ಇದೇ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದಕ್ಕೆ ಕೋಟ್ಯಂತರ ಸಂಖ್ಯೆಯಲ್ಲಿ ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದರೆ ಅಲ್ಲಿ ಇವತ್ತು ಬೆಳಗ್ಗೆ ಸುಮಾರು 6 ಗಂಟೆಗೆ ಕಾಲ್ತುಳಿತ ಸಂಭವಿಸಿದೆ. ಆದರೆ ಅದು ಸಂಗಮ್ ಘಾಟ್ನಲ್ಲಿ ಮಾತ್ರ ಆಗಿರುವಂತಹ ಘಟನೆ. ಬೇರೆ ಬೇರೆ ಘಾಟ್ನಲ್ಲಿ ಜನ ಸುರಕ್ಷಿತವಾಗಿದ್ದಾರೆ, ಆತಂಕ ಪಡುವಂತಹ ಅಗತ್ಯ ಇಲ್ಲ. ಆದರೆ ಸಂಗಮ್ ಘಾಟ್ನಲ್ಲಿ ಏನೆಲ್ಲ ಕಾಲ್ತುಳಿತ ಆಯಿತು ಅದಕ್ಕೆ ಸಂಬಂಧಪಟ್ಟಂತಹ ಕ್ಷಣ ಕ್ಷಣದ ಅಪ್ಡೇಟ್ ನ್ಯೂಸ್ ಫಸ್ಟ್ನಲ್ಲಿ ನಾವು ನಿಮಗೆ ಬೆಳಗ್ಗೆಯಿಂದಲೇ ಕೊಡ್ತಾ ಇದ್ದೀವಿ. 15 ಜನ ಸಾವನ್ನಪ್ಪಿರಬಹುದು ಅಂತ ಒಂದಿಷ್ಟು ಜನ ಅಂದಾಜಿಸ್ತಾ ಇದ್ರೆ, ಆದರೆ ಅಧಿಕಾರಿಗಳು ಹಂಚಿಕೊಂಡಿರುವ ಮಾಹಿತಿ ಪ್ರಕಾರ 10 ಜನ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾರೆ. 50 ಜನರಿಗೆ ಗಂಭೀರವಾಗಿ ಗಾಯವಾಗಿದೆಯಂತೆ. ಅವರಿಗೆ ಸ್ಥಳದಲ್ಲೇ ಏನೋ ಬೇರೆ ಬೇರೆ ಹಾಸ್ಪಿಟಲ್ಗಳನ್ನು ಯುಪಿ ಸರ್ಕಾರ ನಿರ್ಮಾಣ ಮಾಡಿದೆ. ಸೊ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಆಗ್ತಿದೆ. 2 ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಘಟನೆ ಆಗ್ತಾ ಇದ್ದಂತೆ ಅಲ್ಲಿ ಭದ್ರತಾ ಸಿಬ್ಬಂದಿಗಳು ದೌಡಾಯಿಸ್ತಾ ಇದ್ದಾರೆ, ಪರಿಸ್ಥಿತಿ ನಿಯಂತ್ರಣ ಮಾಡುವಂತಹ ಕೆಲಸ. ಅದು ಬೆಳಗಿನ ದೃಶ್ಯ ಅದು. ಆದರೆ ಈಗ ಏನು ಗಮನಿಸ್ತಾ ಇದ್ದೀರಲ್ಲ ಏರಿಯಲ್ ವ್ಯೂ, ಅದು ಬೇರೆ ಬೇರೆ ಘಾಟ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ದೃಶ್ಯ ನೀವು ಗಮನಿಸಬಹುದಾಗಿದೆ. ಬೇರೆ ಘಾಟ್ನಲ್ಲಿ ಜನ ಸುರಕ್ಷಿತವಾಗಿದ್ದಾರೆ, ಅಲ್ಲಿ ಕಾಲ್ತುಳಿತ ಸಂಭವಿಸಿಲ್ಲ, ಅಲ್ಲಿ ಯಾವುದೇ ಘಟನೆಗಳು ಆಗಿಲ್ಲ. ಘಟನೆ ಆಗಿರುವಂಥದ್ದು ಸಂಗಮ್ ಘಾಟ್ನ ಮಾರ್ಗದಲ್ಲಿ ಮಾತ್ರ. ಆ ಸಂಗಮ್ ಘಾಟ್ನಲ್ಲಿ ತಕ್ಷಣ ಪುಣ್ಯ ಸ್ನಾನವನ್ನ ರದ್ದುಪಡಿಸಲಾಗಿದೆ. ಇನ್ನು ಈ ಸಾಧು ಸಂತರು, ಅಘೋರಿಗಳು ಇವರೆಲ್ಲರೂ ಪುಣ್ಯ ಸ್ನಾನ ಮಾಡುವಂತಹ ಸಪ್ರೇಟ್ ಅಖಾಡ ಒಂದಿದೆ, ಪ್ಲೇಸ್ ಒಂದಿದೆ. ಅಲ್ಲೂ ಕೂಡ ಪುಣ್ಯ ಸ್ನಾನವನ್ನ ಇವತ್ತಿನ ದಿನ ರದ್ದುಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಆ ಅಖಾಡದ ಮುಖ್ಯಸ್ಥರ ಜೊತೆ ಮಾತನಾಡಿದ್ದಾರೆ. ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಡೋ ಕೆಲಸ ಆಗಿದೆ. ಸೊ ಹಾಗಾಗಿ ಅಲ್ಲೂ ಕೂಡ ಪುಣ್ಯ ಸ್ನಾನವನ್ನ ಸದ್ಯಕ್ಕೆ ರದ್ದುಪಡಿಸಿದ್ದಾರೆ. ಆದರೆ ಬೇರೆ ಬೇರೆ ಘಾಟ್ನಲ್ಲಿ ಜನ ಈಗಲೂ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. 3 ದೃಶ್ಯವನ್ನ ನೀವು ಗಮನಿಸಬಹುದು. ಮಹಾಕುಂಭ ಮೇಳದಲ್ಲಿ ಈಗ ಕಂಡು ಬರ್ತಾ ಇರುವಂತಹ ಜನಸಂಖ್ಯೆ, ಮತ್ತೊಂದು ಬೆಳಗ್ಗೆ ಏನೆಲ್ಲ ಕಾಲ್ತುಳಿತ ಸಂಭವಿಸ್ತಲ್ಲ ಅದರ ದೃಶ್ಯ ಸದ್ಯಕ್ಕೆ ನೀವು ಗಮನಿಸಬಹುದಾಗಿದೆ. ಏಕಾಏಕಿ ಜನಸಂಖ್ಯೆ, ಅಲ್ಲಿ ಜನ ಬರೋದು ಜಾಸ್ತಿ ಆಗುತ್ತೆ, ನೂಕುನುಗ್ಗಲು ಜಾಸ್ತಿ ಆಗುತ್ತೆ. ಒಬ್ಬರು ಬೀಳ್ತಾರೆ, ಅವರ ಮೇಲೆ ಹಿಂದೆ ಬರುವಂತಹ ಜನ ಅವರನ್ನ ಗಮನಿಸದೆ ಅವರ ಮೇಲೆ ಹಾಗೇ ಬೀಳ್ತಾ ಹೋಗ್ತಾರೆ. ಆ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಆ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ, ಅದನ್ನ ಗಮನಿಸಬಹುದಾಗಿದೆ. ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಬರೋಬ್ಬರಿ 45 ದಿನಗಳ ಕಾಲ ಈ ಮಹಾಸಂಗಮ ಮಹಾಕುಂಭಮೇಳ ಆಗ್ತಾ ಇದೆ. ಇವತ್ತು ಮೌನಿ ಅಮಾವಾಸ್ಯೆ ಇರೋದ್ರಿಂದ ಪವಿತ್ರ ಸ್ನಾನ, ಪುಣ್ಯ ಸ್ನಾನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ, ಪಾಪಗಳ ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಇವತ್ತು ಪವಿತ್ರ ದಿನ ಆಗಿರೋದ್ರಿಂದ ಇದೇ ದಿನ ನಾವು ತ್ರಿವೇಣಿ ಸಂಗಮದಲ್ಲಿ ಗಂಗಾ, ಯಮುನಾ, ಸರಸ್ವತಿಯಲ್ಲಿ ಮಿಂದೇಳಬೇಕು ಅನ್ನುವಂತಹ ಉದ್ದೇಶದಿಂದ ಲಕ್ಷಾಂತರ, ಕೋಟ್ಯಂತರ ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಬರ್ತಿದ್ದಾರೆ. 10 ಕೋಟಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಬಂದಿದ್ದಾರೆ. ನಿನ್ನೆವರೆಗೂ 17 ದಿನ ಏನು ಆಯಿತು, ಆ 17 ದಿನಗಳಲ್ಲಿ ಸುಮಾರು 15 ಕೋಟಿಗೂ ಹೆಚ್ಚು ಸಂಖ್ಯೆ ಅಲ್ಲಿ ಜಮಾವಣೆಗೊಂಡಿದ್ರು, ಪುಣ್ಯ ಸ್ನಾನವನ್ನ ಮಾಡಿದ್ರು. ಆದರೆ ಇವತ್ತು ಆ ಸಂಖ್ಯೆ ದುಪ್ಪಟ್ಟಾಗುವಂಥದ್ದು. 10 ಕೋಟಿಗೂ ಹೆಚ್ಚು ಜನ ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮಹಾಕುಂಭ ಮೇಳದಲ್ಲಿ ಮಿಂದೇಳೋದಕ್ಕೆ, ಪುಣ್ಯ ಸ್ನಾನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿದೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆ ಮಹಾಕುಂಭ ಮೇಳದಲ್ಲಿ ಭಕ್ತ ಸಾಗರ ಇದೆ. ಸಂಗಮಕ್ಕೆ ಕೋಟ್ಯಂತರ ಭಕ್ತರು ಹರಿದು ಬರ್ತಿದ್ದಾರೆ. ಜನದಟ್ಟಣೆಯಿಂದ ಇವತ್ತು ಮುಂಜಾನೆ ಕಾಲ್ತುಳಿತ ಸಂಭವಿಸಿದೆ. ಸ್ಥಳದಲ್ಲಿ ಹಾಕಲಾಗಿದ್ದ ಬ್ಯಾರಿಕೇಡ್ ಅನ್ನ ತಳ್ಳಿ ಜನ ಸಾವಿರಾರು, ಲಕ್ಷಾಂತರ ಸಂಖ್ಯೆಯಲ್ಲಿ ನುಗ್ಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಭಕ್ತರ ನೂಕುನುಗ್ಗಲಿನಿಂದ ಕಾಲ್ತುಳಿತ ಆಗಿದೆ. ಕಾಲ್ತುಳಿತಕ್ಕೆ ತ್ರಿವೇಣಿ ಸಂಗಮದಲ್ಲಿ 10 ಜನ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಕಾಲ್ತುಳಿತಕ್ಕೆ ಹಲವರಿಗೆ ಗಾಯವಾಗಿದೆ, ಹಲವರಿಗೆ ಉಸಿರಾಟದ ಸಮಸ್ಯೆ ಕೂಡ ಆಗಿದೆ.
12ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳ ಮೂಲಕ ತಕ್ಷಣ ಆ ಸಂಗಮ ಘಾಟ್ ಏನಿದೆ ಆ ಸ್ಥಳದಿಂದ ಗಾಯಾಳುಗಳನ್ನು ಹಾಸ್ಪಿಟಲ್ಗೆ ರವಾನೆ ಮಾಡುವಂತಹ ಕೆಲಸ ಆಗಿದೆ. ಅಲ್ಲಿ ಮೃತಪಟ್ಟವರಿಗೂ ಕೂಡ ತಕ್ಷಣ ಹಾಸ್ಪಿಟಲ್ಗೆ ರವಾನೆ ಮಾಡುವಂತಹ ಕೆಲಸ ಅಲ್ಲಿ ಮಾಡಲಾಗಿದೆ. ಎಲ್ಲೋ ಬದುಕಿದ್ದಾರೆ ಅನ್ನುವಂತಹ ಆಶಾಭಾವನೆ ಇತ್ತು, ಆದರೆ 10 ಜನ ಮೃತಪಟ್ಟಿದ್ದಾರೆ. ಇನ್ನು ಗಾಯಾಳುಗಳು ಪ್ರಯಾಗ್ರಾಜ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸುಮಾರು 25ರಿಂದ 30 ಗಾಯಾಳುಗಳಿಗೆ ಪ್ರಯಾಗ್ರಾಜ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ರಸ್ತೆಗಳಲ್ಲಿ ಜನದಟ್ಟಣೆ ಇದ್ದ ಕಾರಣ ಆಂಬ್ಯುಲೆನ್ಸ್ ಸಂಚಾರಕ್ಕೂ ಕೂಡ ಅಲ್ಲಿ ತೊಡಕುಂಟಾಯಿತು. ಆಸ್ಪತ್ರೆಗಳಲ್ಲೂ ಬೆಡ್ ಇಲ್ಲದೆ ಗಾಯಾಳುಗಳಿಗೆ ನೆಲದ ಮೇಲೆ ಚಿಕಿತ್ಸೆ ಕೊಡಿಸ್ತಿದ್ದಾರೆ ಅನ್ನೋ ಮಾಹಿತಿ. ಹಾಗಾದ್ರೆ ಅಲ್ಲಿ ಗಾಯಾಳುಗಳ ಸಂಖ್ಯೆ ಹೆಚ್ಚಿರಬೇಕು, ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಚಿಕಿತ್ಸೆ ಪಡಿಬಹುದು. ಅಂತಹ ಚಿಕಿತ್ಸಾ ಟೆಂಟ್ಗಳನ್ನು ಪ್ರಯಾಗ್ರಾಜ್ನಲ್ಲಿ ಹಾಕಿದ್ದಾರೆ. ನೆಲದ ಮೇಲೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಅಂದ್ರೆ ಕಾಲ್ತುಳಿತದಲ್ಲಿ ಗಾಯಗೊಂಡವರ ಸಂಖ್ಯೆ ಅಧಿಕವಾಗಿದೆ ಅನ್ನೋದು ಅರ್ಥ ಇದ್ದಿತ್ತು. ಕಾಲ್ತುಳಿತದ ಘಟನೆ ಹಿನ್ನೆಲೆಯಲ್ಲಿ 2ನೇ ಅಮೃತ ಸ್ನಾನಕ್ಕೆ ತಾತ್ಕಾಲಿಕವಾಗಿ ತಡೆ ನೀಡಲಾಗಿದೆ. ಸದ್ಯ ಯಾರೂ ಅಮೃತ ಸ್ನಾನಕ್ಕೆ ಆಗಮಿಸದಂತೆ ಯುಪಿ ಸರ್ಕಾರ ಮನವಿ ಮಾಡಿಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.